ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಆಯುಕ್ತಾಲಯದಿಂದ ರಾಜ್ಯ ಸರ್ಕಾರದ ಸರ್ಕಾರಿ ಹಾಗೂ ಅನುದಾನಿತ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ ಆಗಸ್ಟ್ 2024ನೇ ಶೈಕ್ಷಣಿಕ ಸಾಲಿನ ಆನ್ಲೈನ್ ITI ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಏನೆಲ್ಲ ದಾಖಲಾತಿ ಬೇಕು, ಹೇಗೆ ಅರ್ಜಿ ಸಲ್ಲಿಸಬೇಕು ಮತ್ತು ಏನೆಲ್ಲ ಅರ್ಹತೆ ಇದೆ ಅಂತ ತಿಳಿಸ್ಕೊಡ್ತೀನಿ. ರಾಜ್ಯದ 270 ಸರ್ಕಾರಿ ಮತ್ತು 192 ಅನುದಾನಿತ ಖಾಸಗಿ ಕೈಗಾರಿಕಾ ಸಂಸ್ಥೆಗಳಲ್ಲಿ ಆಗಸ್ಟ್ 2020ನೇ ಸಾಲಿಗೆ ಮೆರಿಟ್ ಕಮ್ ರಿಸರ್ವೇಷನ್ ಅಂದರೆ ಜಾತಿ ಆಧಾರಿತ ಮತ್ತು ಮೆರಿಟ್ ಆಧಾರಿತವಾಗಿ ಆನ್ಲೈನ್ ಮೂಲಕ ಅರ್ಜಿ ಯಾರೆಲ್ಲ ಸಲ್ಲಿಸಿರ್ತಾರೋ ಅವ್ರಿಗೆ ಪ್ರವೇಶವನ್ನು ಪಡೆಯಬಹುದಾಗಿರ್ತದೆ. ಇದು ವಯೋಮಿತಿ ವಯಸ್ಸು ಬಂದು 1/8/2024ರಂತೆ 14 ವರ್ಷ ಮೇಲ್ಪಟ್ಟಿರಬೇಕು. ಈ ದಿನಾಂಕದ ಒಳಗೆ 14 ವರ್ಷ ಮೇಲ್ಪಟ್ಟಿರಬೇಕು. ಎಜುಕೇಷನ್ ಬಂದು SLC ಫೇಲ್ 8ನೇ ಕ್ಲಾಸು, ಈ ವರ್ಷದಿಂದ 8ನೇ ಕ್ಲಾಸ್ ಪಾಸ್ ಆದವರು ಮತ್ತು SLC ಫೇಲ್ ಆದವ್ರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಟ್ ಅದಕ್ಕೆ ಅಂತಲೇ ಸಪ್ರೇಟು ಬ್ರಾಂಚಸ್ ಇರುತ್ತೆ, ಕೋರ್ಸ್ಗಳಿರುತ್ತೆ. ಅವ್ಯಾವ ಕೋರ್ಸು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. NCVT ಸಂಯೋಜಿತ CTS ಯೋಜನೆಯಡಿ ಇಂಜಿನಿಯರಿಂಗ್ ಹಾಗೂ ನಾನ್ ಇಂಜಿನಿಯರಿಂಗ್ ವೃತ್ತಿಗಳಿಗೆ ರಾಜ್ಯದ ಯಾವುದೇ ಭಾಗದಿಂದ ಇಲಾಖೆಯು ಈ ವೆಬ್ಸೈಟ್ನಲ್ಲಿ ಅಂದರೆ www.citekarnataka.gov.in ಈ ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಪ್ರಾರಂಭದ ದಿನಾಂಕ ಬಂದು 20/5/2024, ಕೊನೆಯ ದಿನಾಂಕ ಬಂದು 3/6/2024. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಹೇಗೆ ಅರ್ಜಿ ಸಲ್ಲಿಸೋದು ಮತ್ತು ಏನೆಲ್ಲ ವಯೋಮಿತಿ ಇರಬೇಕು, ಆಮೇಲೆ ಕನಿಷ್ಠ ಪಕ್ಷ 5 ವರ್ಷಗಳ ಕಾಲ ರಾಜ್ಯದಲ್ಲಿ ವ್ಯಾಸಂಗ ಮಾಡಿರಬೇಕಾಗತ್ತೆ ಒಬ್ಬ ವ್ಯಕ್ತಿ. ಆಮೇಲೆ 8ನೇ ತರಗತಿಯವರಿಗೆ ಯಾವುದೆಲ್ಲ ಕೋರ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿ ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ವಿವರಣೆ ಕೊಡ್ತೀನಿ. ಕಾರ್ಪೆಂಟರ್ ಮರಗೆಲಸ, ವೆಲ್ಡರ್, ಶೀಟ್ ಮೆಟಲ್ ವರ್ಕರ್, ಹೊಲಿಗೆ ತಂತ್ರಜ್ಞಾನ, ಪ್ಲಂಬರ್, ವೈರ್ಮ್ಯಾನ್, ಡ್ರೆಸ್ ಮೇಕಿಂಗ್ ಈ ಕೋರ್ಸ್ಗಳಿಗೆ SLC 8ನೇ ಕ್ಲಾಸ್ ಪಾಸ್ ಆಗಿದ್ದರೆ ಸಾಕು. SLC ಫೇಲ್ ಆಗಿದ್ರೂ ನಡೆಯುತ್ತೆ. ಇವರೆಲ್ಲ ಈಗ ಏನು ತಿಳಿಸ್ಕೊಡ್ನೋ ಆ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸ್ಬೋದು. ಆಮೇಲೆ 10ನೇ ಕ್ಲಾಸ್ ಪಾಸ್ ಆಗಿರೋರಿಗೆ ಸಪ್ರೇಟ್ ಕೋರ್ಸ್ಗಳಿರುತ್ತೆ. ಅವ್ರಿಗೇನಪ್ಪ ಇರುತ್ತೆ ಅಂದರೆ ಫಿಟ್ಟರ್, ಟರ್ನರ್, ಮೆಷಿನಿಸ್ಟ್, ಡೀಸೆಲ್ ಮೆಕ್ಯಾನಿಕ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್, ಕೋಪ ಈ ರೀತಿಯಾದ ಟ್ರೇಡ್ಗಳಿರುತ್ತೆ. ಇದಕ್ಕೆಲ್ಲ ಅರ್ಜಿ ಸಲ್ಲಿಸ್ಕೊಂಡು ಮಾಡ್ಬೋದು. ಆಮೇಲೆ ಫೀಸ್ ಏನಪ್ಪ ಇದೆ ಅಂದರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ 1200 ಇರುತ್ತೆ. ಅನುದಾನಿತ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಗಳಲ್ಲಿ 2400 ಇರುತ್ತೆ. ಹಾಗೂ ಇದೇನೆಲ್ಲ ದಾಖಲೆ ಬೇಕು ಅಂದರೆ SLC ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಫೋಟೋ, ಆಮೇಲೆ ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರೋ ಮೊಬೈಲ್ ನಂಬರ್ ಬೇಕಾಗುತ್ತೆ. ಆಮೇಲೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಏನಿದ್ರೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಮತ್ತು ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್ ಇದ್ದರೆ ಕನ್ನಡ ಗ್ರಾಮೀಣ ಸರ್ಟಿಫಿಕೇಟ್. ಆಮೇಲೆ 248 ಸರ್ಕಾರಿ ಹಾಗೂ ಖಾಸಗಿ ಅನುದಾನಿತ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಮಹಿಳೆಯರಿಗೆ 33.3% ಸ್ಥಾನ ಹಾಗೂ ಅಂಗವಿಕಲರಿಗೆ 5% ಮತ್ತು ಮಾಜಿ ಸೈನಿಕರಿಗೆ 2% ರಿಸರ್ವೇಷನ್ ಕೊಟ್ಟಿದೆ. ತದನಂತರ ಕೊನೆ ದಿನಾಂಕ ತಿಳಿಸ್ಕೊಟ್ಟಾಗೆ 23/6/2024, ಪ್ರಾರಂಭದ ದಿನಾಂಕ 20/5/2024. ಆಮೇಲೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಆಮೇಲೆ ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭದಲ್ಲಿ ಏನು ಕೇಳುತ್ತೆ ಅಂದರೆ ನಿಮ್ಮ ಹೆಸರು ಕೇಳುತ್ತೆ, SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿರುತ್ತೋ ಹಾಗೆ ಕೇಳುತ್ತೆ. ಆಮೇಲೆ ಆಧಾರ್ ಕಾರ್ಡಲ್ಲಿ ಹೇಗಿರುತ್ತೋ 2 ಮ್ಯಾಚ್ ಆಗಬೇಕಾಗುತ್ತೆ, 2ರಲ್ಲೂ ಸೇಮ್ ಇರಬೇಕು. ಆಮೇಲೆ ಮೊಬೈಲ್ ನಂಬರ್, ಇಮೇಲ್ ID ಹಾಕಿ ನಿಮಗೆ OTP ಬರುತ್ತೆ. OTP ಬಂದನ್ನು OTP ಹಾಕಿದ ತಕ್ಷಣ ನಿಮ್ಮ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ನೀವು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡ್ಕೊಬೋದು. ಅರ್ಜಿ ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ದಾಖಲಾತಿಗಳನ್ನ ರೆಡಿ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಗೆ ಉಪಯುಕ್ತ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.